ಸರ್ಕಾರವು ನಾವು ಫಸ್ಟ್ ಕೇಸ್ ಕೊಡಲಿಕ್ಕೆ ಹೋಗುವಾಗ ಹೇಳಿದಷ್ಟೇ ನನ್ನ ಜವಾಬ್ದಾರಿ, ನಾನು ಮಗನಿಗೆ 21 ವರ್ಷ ಆದ ಕೂಡಲೇ ನಾನು ಮದುವೆ ಮಾಡಿ ಕೊಡ್ತೇನೆ ಅಂತ. ಇಷ್ಟುವರೆಗೆ ದಿನಗೂಟ ಇದ್ದರಲ್ಲದೆ ಏನೇ ಟೆಸ್ಟ್ ಬಂದ ನಂತರ ಸಹ ಹೇಳಿದಷ್ಟೇ ಮದುವೆ ಮಾಡಿಸ್ತೇವೆ, ಮಗ ಒಪ್ಪುದಿಲ್ಲ ಅಂತ. ಏನು ಟೆಸ್ಟ್ ಆದ ನಂತರ ಅದೇ ನಂಜುಂಡಿ ಸರ್ನವರು ಬಿಜೆಪಿಯವರೆಲ್ಲ ಕೂತು ಮಾತಾಡಿ ಹೇಳಿದಷ್ಟೇ ಮಗ ಒಪ್ಪುದಿಲ್ಲ. ಸರ್ ಹೇಳಿದ್ರು ಸ್ವಲ್ಪ ಅವಕಾಶ ಕೊಡುವ, ಅವ್ರಿಗೂ ತಿದ್ಲಿಕ್ಕೆ ಅವಕಾಶ ಕೊಡುವ, ಹುಡುಗ ತಪ್ಪು ಮಾಡಿದ್ದಾನೆ ಆದ್ರೆ ಅವ್ರಿಗೂ ಅವಕಾಶ ಕೊಡ್ಬೇಕಲ್ಲ ಅಂತ. ಇಷ್ಟುವರೆಗೆ ಮಗುವಿಗೆ ಈಗ 10ನೇ ತಿಂಗಳು. ಅದನ್ನು ಇದಕ್ಕಿಂತ ಮುಂಚೆ ನಾನು ಹೇಳಿದ್ದೇನೆ, ಈಗ ಹೇಳ್ತಿದ್ದೇನೆ, ಅಂದ್ರೆ ಯಾವುದೇ ಧಾರ್ಮಿಕ ಕೆಲಸದಲ್ಲಿ ಅವರು ಮುಂದೆ ಬರಬಾರ್ದು. ಯಾಕೆಂದ್ರೆ ಇಷ್ಟುವರೆಗೆ ನಮ್ಮ ಹತ್ರ ಹೇಳಿದಷ್ಟೇ ನಾನು ಮದುವೆ ಮಾಡಿ ಕೊಡ್ತೇನೆ. ಅದಲ್ಲದೆ ಮುಚ್ಚಳಿಕೆ ಪತ್ರ ಬರೆದು ಕೊಡುವಾಗ ಸಮೇತ ಅವರ ಬಾಯಲ್ಲಿ ಹೇಳಿದ್ದಾರೆ, ನನ್ನ ಜವಾಬ್ದಾರಿ, ಮನೆಯವರ ಜವಾಬ್ದಾರಿ ಇಲ್ಲ, ನಾನೇ ಮೈನ್ ನಮ್ಮ ಮನೆಯಲ್ಲಿ, ನಾನು ಹೇಳಿದೆ ಫೈನಲ್, ನಾನು ಮದುವೆ ಮಾಡಿಸ್ಕೊಡ್ತೇನೆ. ಇದು 9ನೇ ತಿಂಗಳ ತನಕ ಸಹ ಈಗ ಹೇಳ್ತಿರೋದಷ್ಟೇ, ಮದುವೆ ಮಾಡಿಸ್ತೇವೆ, ಅವಕಾಶ ಕೊಡಿ. 10ನೇ ತಿಂಗಳು ಮಗುವಿಗೆ ನಾವು ಇಷ್ಟುವರೆಗೆ ಯಾವುದೇ ಮದುವೆಗೆ ಯಾವುದಕ್ಕೂ ಅವರು ಬಂದಿಲ್ಲ. ಮತ್ತೆ ಅವರ ಕೆಲವು ಬೇಡಿಕೆಗಳೆಲ್ಲ ಇದೆ, ಮಗುವನ್ನು ಅನಾಥಾಶ್ರಮ ಕೊಡಬೇಕು, ಅದರಲ್ಲೆಲ್ಲ ನಾವು ಒಪ್ಪಲಿಲ್ಲ. ಅದಕ್ಕೋಸ್ಕರ ಈಗ ಇಲ್ಲ, ಮದುವೆ ಮಾಡಿಸ್ತೇವೆ ಅಂತ ಬರ್ತಾರೆ, ಟೈಮ್ ತಗೊಳ್ತಾರೆ. ಈಗ ಒಂದು ತಿಂಗಳು ಮುಂಚೆ ಮದುವಾಚಾರ್ಯ ಅವರು ಕಾಲ್ ಮಾಡಿದ್ರು, ಮದುವೆಗೆ ಡೇಟ್ ಫಿಕ್ಸ್ ಮಾಡಿ ನಾನು ಕರ್ಕೊಂಡ್ ಬರ್ತೇನೆ. ಅಷ್ಟೊತ್ತೊಳಗೆ ವಾಪಸ್ ಹೇಳಿದ್ರು ಓಕೆ ಡೇಟ್ ಫಿಕ್ಸ್ ಮಾಡ್ತೇವೆ ಅಂತ ಹೇಳುವಾಗ ಇಲ್ಲ, ಇನ್ನು ದಿನ ಬೇಕು ನಮಗೆ, ಅಷ್ಟು ಬೇಗ ಆಗುದಿಲ್ಲ ಅಂತ ಅಲ್ಲೇ ಇದು ಮಾಡಿದೆ. ಅದೇ ನಾನು ಹೇಳಿದ್ದು, ಇಷ್ಟುವರೆಗೆ ನಾನು ಅವರನ್ನು ಯಾವುದೇ ಧಾರ್ಮಿಕ ಇದರಲ್ಲಿ ಅಥವಾ ಅವರ ಬಿಜೆಪಿ ಇದಕ್ಕೆ ಯಾವ ಕೆಲಸ ಮಾಡೋದಕ್ಕೆ ಯಾವುದೇ ನಾನು ಒತ್ತಡ ಹಾಕಿಲ್ಲ, ಮಾಡಬಾರ್ದು. ಈಗ ನಾನು ಹೇಳ್ತಿದ್ದೆ, ಯಾವ ಧಾರ್ಮಿಕ ಇದರಲ್ಲೂ ಅವ್ರಿಗೆ ಮಾಡಬಾರ್ದು. ಯಾಕೆ ನನ್ನ ಹೆಣ್ಣು ಮಗುವಿಗೆ ನ್ಯಾಯ ಕೊಡಿಸಿ, ಅವರ ಮಗ ಮಾಡಿದ ತಪ್ಪಿಗೆ ಇವತ್ತು ಅವರು ಅದನ್ನು ಇಟ್ಕೊಂಡು ದೇವಸ್ಥಾನ ಅಲ್ಲಿ ಅಂತ ಇದು ಮಾಡ್ತಾ ಇದ್ದಾರಲ್ವಾ. ನಾನು ಇದ್ರ ಧ್ವಜಸ್ತಂಭದ ಎದುರೇ ಕೂತ್ಕೊಳ್ತೇನೆ, ಕೊಡಿ ಮರ ಏರುವ ಎದುರಲ್ಲೇ ಕೂತ್ಕೊಳ್ತೇನೆ. ಅಲ್ಲಿದ್ದ ತಂತ್ರಿಗಳ ಹತ್ರ ನಾನು ನ್ಯಾಯ ಕೇಳ್ತೇನೆ, ನನ್ನ ಮಗಳಿಗೆ ನ್ಯಾಯ ಕೊಡಿಸಿ, ಆ ಮಗುವಿಗೆ ಮತ್ತು ತಾಯಿಗೆ ನ್ಯಾಯ ಕೊಡಿಸ್ಬೇಕು. ಅವರು ದೇವರಲ್ಲದೆ ಬೇರೆ ಯಾರು ಕೊಡಿಸ್ಲಿಕ್ಕೆ ಸಾಧ್ಯ ಇಲ್ಲ. ಇಷ್ಟುವರೆಗೆ ನಾವು ಅವರ ಎಲ್ಲರ ಕೈಕಾಲು ಹಿಡಿದು ಅವರನ್ನು ಒಪ್ಪಿಸುವ ಪ್ರಯತ್ನಗಳು ತುಂಬಾ ಆಗಿದೆ. ಇನ್ನೂ ಅವರ ಮನಸ್ಸು ಕರಗುದಿಲ್ಲ ಅಂತ ಹೇಳಿದ್ರೆ ಅಲ್ಲಿದ್ದವರ ಹತ್ರ ನಾನು ನ್ಯಾಯ ಕೊಡಿಸ್ಲಿಕ್ಕೆ ಕೇಳ್ತೇನೆ, ಅಲ್ಲಿದ್ದವರು ನನಗೆ ನ್ಯಾಯ ಕೊಡಿಸ್ಲಿ, ನನ್ನ ಮಗುವಿಗೆ ನ್ಯಾಯ ಕೊಡಿಸ್ಲಿ.